ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆಯಿಂದ ಇಡೀ ರಾಜ್ಯ ಬೆಚ್ಚಿ ಬಿದ್ದಿರುವಂತಹ ಒಂದು ಸಂಗತಿ ಅಂತ ಹೇಳಿದ್ರೆ ಖ್ಯಾತ ಉದ್ಯಮ ಲೋಕದಲ್ಲಿ ತಮ್ಮ ಐಷಾರಾಮಿ ಜೀವನ ಮತ್ತು ಹಲವಾರು ಪ್ರಾಜೆಕ್ಟ್ಗಳ ಕಾರಣಕ್ಕೋಸ್ಕರ ಸಿ.ಜೆ. ರಾಯ್ ಹೆಸರುವಾಸಿಯಾಗಿದ್ರು. ಏಕಾಏಕಿ ಸೆಲ್ಫ್ ಸೂಸೈಡ್ಗೆ ಶರಣಾಗಿರೋದು ಯಾವ ಕಾರಣಕ್ಕೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿದೆ. ಹಲವು ಆಯಾಮಗಳು ತೆರೆದುಕೊಳ್ತಾ ಇದೆ. ನಿಖರವಾದಂತಹ ಕಾರಣವನ್ನ ಹುಡುಕುವಂತಹ ಅತಿದೊಡ್ಡ ಸವಾಲು ಪೊಲೀಸರ ಮೇಲಿದೆ. ಅಟ್ ದ ಸೇಮ್ ಟೈಮ್ ಇವತ್ತು ಪೋಸ್ಟ್ ಮಾರ್ಟಮ್ ನಡೆಯುತ್ತೆ ಅನ್ನೋದ್ರ ಡೀಟೇಲ್ಸ್ ಕೂಡ ಇದೆ. ಪೋಸ್ಟ್ ಮಾರ್ಟಮ್ಗೆ ಕುಟುಂಬಸ್ಥರು ಒಂದು ಸಹಿ ಹಾಕಬೇಕಾಗಿತ್ತು. ಹಾಗೆ ಎಲ್ರಿಗೂ ಇದ್ದಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಎಷ್ಟು ರೌಂಡ್ಸ್ ಫೈರ್ ಆಗಿತ್ತು ಅಂತ. ಒಂದೇ ಒಂದು ಬುಲೆಟ್ ಅವರ ದೇಹವನ್ನು ಹೊಕ್ಕಿದ್ರು ಕೂಡ 2-3 ರೌಂಡ್ಸ್ ಫೈರ್ ಆಗಿತ್ತಾ, ಈ ಥರದೊಂದು ಪ್ರಶ್ನೆ ಇತ್ತು. ಈಗ ಈ ಪ್ರಶ್ನೆಗೆ ಉತ್ತರ ಕೊಡುವಂತಹ ಒಂದಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿಯಲ್ಲಿ ಮತ್ತಷ್ಟು ರೋಚಕ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ರಾಯ್ ಹೃದಯದ ಭಾಗಕ್ಕೆ ಗುಂಡು ಹಾರಿಸ್ಕೊಂಡಿರೋದು ದೃಢವಾಗ್ತಾ ಇದೆ. ರಾಯ್ ಎದೆಯಲ್ಲಿ ಒಂದೇ ಗುಂಡು ಇರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಅಂದರೆ ಮೇನ್ ಇಂಜುರಿ, ಕೊನೆಯ ಇಂಜುರಿ ಒಂದೇ ಬುಲೆಟ್ ಇಂದ ಆಗಿದೆ ಅನ್ನೋದು ಅಲ್ಲಿಗೆ ಕನ್ಫರ್ಮ್ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಕುಟುಂಬಸ್ಥರು ಬಂದು ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೈನ್ ಹಾಕಿ ಪ್ರೊಸೀಜರ್ಗೆ ಓಕೆ ಅನ್ಬೇಕಾಗಿತ್ತು. ಅದಾದ ಬಳಿಕ ಈಗ PM ರಿಪೋರ್ಟ್ ಅನ್ನ ತಯಾರಿ ಮಾಡ್ತಾ ಇದ್ದಾರೆ. PM ರಿಪೋರ್ಟ್ನಲ್ಲಿ ಒಂದು ಸಾವಾದಂತಹ ಸಂದರ್ಭದಲ್ಲಿ ಎಷ್ಟು ಸಮಯ ಆಗಿತ್ತು, ಕಾಸ್ ಆಫ್ ಡೆತ್ ಏನು ಅನ್ನೋದು ಉಲ್ಲೇಖ ಆಗುತ್ತೆ, ಮತ್ತೆ ಯಾವುದರಿಂದ ಸಾವಾಗಿದೆ ಅನ್ನೋದು ಉಲ್ಲೇಖ ಆಗುತ್ತೆ. ಹೀಗಾಗಿ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದ್ದ ವಿಚಾರದ ಪ್ರಕಾರ ಹೃದಯ ಮತ್ತು ಲಂಗ್ಸ್ನ ನಡುವಲ್ಲಿ ಬುಲೆಟ್ ಹೊಕ್ಕಿ ಹೃದಯದ ಭಾಗವೇ ಚೂರಾಗಿತ್ತು ಅನ್ನೋ ವಿಚಾರಗಳೆಲ್ಲ ಕೇಳಿ ಬರ್ತಾ ಇತ್ತು. ಈಗ ಅದನ್ನು ಪುಷ್ಟೀಕರಿಸುವಂತಹ ಅಂಶ ಅಂತ ಹೇಳಿದ್ರೆ ಒಂದು ಗುಂಡು ಅಂದರೆ ದೇಹಕ್ಕೆ ಅಂಟಿಕೊಂಡು ಹೊಡೆದುಕೊಂಡಾಗ, ಯಾಕಂದರೆ ಚಿಕ್ಕ ಪಿಸ್ತೂಲು, ಸಾಮಾನ್ಯವಾಗಿ ತುಂಬ ದೊಡ್ಡ ರೇಂಜಿಂದ ಏನಾದರೂ ಫೈರ್ ಮಾಡಿಕೊಂಡ್ರೆ ಗಾಯಗೊಳ್ಳುವಂತಹ ಸಾಮರ್ಥ್ಯ ಇದ್ದಂತಹ ಪಿಸ್ತೂಲ್ ಆಗಿದ್ದಿರಬಹುದು. ಅವರು ಸಣ್ಣ ಪಿಸ್ತೂಲನ್ನು ಕ್ಯಾರಿ ಮಾಡ್ತಾ ಇದ್ರು ಅಂತ ಮಾಹಿತಿ ಇದೆ. ಎಷ್ಟು MM ಬುಲೆಟ್ ಹೋಗಿದೆ ಒಳಗಡೆ ಅನ್ನೋದೆಲ್ಲ ಟೆಕ್ನಿಕಲ್ ವಿಚಾರಗಳು, ತೀರಾ ಟೆಕ್ನಿಕಲ್ ವಿಚಾರಗಳು. ಎರಡನೇದು ಅನುಮಾನ ಇದ್ದಿದ್ದು ಎಷ್ಟು ರೌಂಡ್ಸ್ ಫೈರ್ ಆಗಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ ಮರಣೋತ್ತರ ಪರೀಕ್ಷೆ ಸಂಬಂಧಪಟ್ಟಂತೆ ಎಷ್ಟು ಸಮಯ ಬೇಕಾಗುತ್ತೆ ಪೂರ್ತಿಯಾಗಿ ಮರಣೋತ್ತರ ಪರೀಕ್ಷೆ ನೆರವೇರೋದಕ್ಕೆ, ಮತ್ತು ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಮಮತಾ, ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ಸುಮಾರು 1-1.5 ಗಂಟೆಗಳ ಕಾಲ ಸಮಯ ಬೇಕಾಗುತ್ತೆ. ಇದು ಗುಂಡು ಆರಿಸ್ಕೊಂಡಿರುವ ಕಾರಣದಿಂದಾಗಿ ಮೊದಲು ಎಕ್ಸ್ರೇಯನ್ನು ಮಾಡ್ತಾರೆ. ಎಕ್ಸ್ರೇಯಲ್ಲಿ ಎದೆಯ ಭಾಗದ ಒಳಗಡೆ ಎಷ್ಟು ಗುಂಡುಗಳಿದ್ದೇವೆ ಅನ್ನುವುದನ್ನು ಖಚಿತಪಡಿಸ್ಕೊಳ್ತಾರೆ. ಈಗಾಗಲೇ ಎಕ್ಸ್ರೇ ಮುಕ್ತಾಯ ಆಗಿದ್ದೆ, ಎದೆಯ ಒಳಗಡೆ ಒಂದು ಗುಂಡು ಮಾತ್ರ ಇರೋದು ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗಿರುವಂಥದ್ದು. ಅದು ಕೂಡ ಎದೆಯ ಭಾಗವನ್ನು ಒಕ್ಕಿ ಒಳಗಡೆ ಗುಂಡು ಸಿಲುಕಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಅದನ್ನು ಈಗ ಹೊರ ತೆಗೆದು ಆ ಗುಂಡು ಯಾವುದು, ಯಾವ ಪಿಸ್ತೂಲ್ದು, ಜೊತೆಗೆ ಆ ಪಿಸ್ತೂಲು ಏನು ಅನ್ನೋದು ಕೂಡ ಅದನ್ನು ಪತ್ತೆ ಮಾಡಲಿಕ್ಕೆ ಪೊಲೀಸರಿಗೆ ಅದನ್ನು ಕೊಡ್ತಾರೆ. ಆ ಒಂದು ಕಾರ್ಯ ಕೂಡ ನಡೀತಾ ಇರತಕ್ಕಂಥದ್ದು. ಸುಮಾರು 1-1.5 ಗಂಟೆಗಳ ಕಾಲ ಈ ಒಂದು ಮರಣೋತ್ತರ ಪರೀಕ್ಷೆ ಆಗುತ್ತೆ. ಯಾವ ಭಾಗಕ್ಕೆ ಗಾಯ ಆಗಿದೆ, ಎಷ್ಟು ಆಳದವರೆಗೂ ಕೂಡ ಎದೆ ಒಳಗಡೆಗೆ ಹೋಗಿದೆ, ಅದೆಲ್ಲವನ್ನು ಕೂಡ ಮೆಜರ್ಮೆಂಟನ್ನು ತೆಗೆದುಕೊಂಡು ಅದರ ಮಾಹಿತಿಯನ್ನು ಸಂಗ್ರಹವನ್ನು ಮಾಡಿಕೊಳ್ತಾರೆ. ಮತ್ತೊಂದು ಸೋಕೋ ಟೀಮ್ ಅವರು ಮರಣೋತ್ತರ ಪರೀಕ್ಷೆ ವೈದ್ಯರಿಗೆ ಮನವಿ ಮಾಡಿಕೊಂಡಿರುವಂಥದ್ದು ಹ್ಯಾಂಡ್ ವಾಶ್ ಮಾಡಿ ಅನ್ನುವಂಥದ್ದು. ಅವರು ಬಳಕೆ ಮಾಡಿರುವಂಥ ಗನ್ನು, ಆ ಗನ್ನಿಗೆ ಯಾವ ರೀತಿಯ ಪೌಡರನ್ನು ಬಳಕೆ ಮಾಡಿದರೆ ಆ ಪೌಡರ್ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಹ್ಯಾಂಡ್ ವಾಶ್ ಮಾಡಿ ಅಂತೇಳಿ ಮನವಿ ಮಾಡಿಕೊಂಡಿದ್ರು. ಹ್ಯಾಂಡ್ ವಾಶನ್ನು ಕೂಡ ಮಾಡಿ ಈಗ ಸೋಕೋ ಟೀಮ್ಗೆ ಅದರ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಹ್ಯಾಂಡ್ ವಾಶನ್ನು ಕೆಮಿಕಲ್ ಹಾಕಿ ಹ್ಯಾಂಡ್ ವಾಶ್ ಮಾಡ್ತಾರೆ. ಆ ಹ್ಯಾಂಡ್ ವಾಶ್ ಮಾಡಿದಾಗ ಕೆಮಿಕಲ್ ಹಾಕಿದಾಗ ಯಾವ ಪೌಡರ್ ಎನ್ನುವಂಥದ್ದು ಪತ್ತೆ ಹಚ್ಚುತ್ತೆ. ಪೌಡರು ಕೂಡ ತನಿಖೆಗೆ ತುಂಬ ಸಹಕಾರಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸೋಕೋ ಟೀಮ್ ಅವರ ಮನವಿ ಮೇರೆಗೆ ಹ್ಯಾಂಡ್ ವಾಶ್ ಆಗಿದೆ. ಈಗಾಗಲೇ ಎಕ್ಸ್ರೇ ಕೂಡ ಆಗಿರುವಂಥದ್ದು. ಇನ್ನೂ ಕೂಡ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಡಿಟೇಲ್ ಆಗಿ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಆ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಆಗುತ್ತೆ. ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರವಾಗಿ ಒಂದು ಬಾರಿ ಗುಂಡನ್ನು ಹಾರಿಸ್ಕೊಂಡಿದ್ದಾರೆ. ಎದೆ ಒಳಗಡೆ ಒಂದು ಗುಂಡು ಮಾತ್ರ ಸಿಲುಕಿರುವಂಥದ್ದು. ಒಳಗಡೆ ಎಂಟ್ರಿ ಆಗಿದೆ, ಎಕ್ಸಿಟ್ ಆಗಿಲ್ಲ, ಒಳಗಡೆ ಸಿಲುಕಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಈ ಕಾರಣಕ್ಕೋಸ್ಕರ ಈಗ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೀತಾ ಇದೆ. ಇನ್ನೊಂದು ಅರ್ಧ ಗಂಟೆ ಒಳಗಡೆ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗುತ್ತೆ. ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಮರಣೋತ್ತರ ಪರೀಕ್ಷೆ ವೈದ್ಯರು ಪೊಲೀಸರಿಗೆ ಕೊಡ್ತಾರೆ. ಮತ್ತೊಂದು ಸ್ಪೆಷಲ್ ರಿಕ್ವೆಸ್ಟ್ ಏನಾದ್ರು ಇದ್ರೆ, ಪೊಲೀಸರು ಸ್ಪೆಷಲ್ ರಿಕ್ವೆಸ್ಟ್ ಏನಾದರೂ ವೈದ್ಯರಿಗೆ ಮಾಡಿದ್ರೆ
ಆ ಒಂದು ಹಂತದಲ್ಲೂ ಕೂಡ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ತನಿಖೆಯನ್ನು ಮಾಡಿಕೊಡುವಂತ ಸಾಧ್ಯತೆ ಇರುವಂತದ್ದು. ಮಮತಾ, ಲೋಕೇಶ್ ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬಂದ್ವಿ.